ತಂದಾನೇ ನನಿತಾನ. ತೊಗರಿ ಪ್ರಮುಖ ಬೇಳೆಕಾಳುಗಳಲ್ಲಿ ಒಂದು. ಇತರ ದ್ವಿದಳ ಧಾನ್ಯಗಳಂತೆ ತೊಗರಿಯಲ್ಲೂ ಹಲವು ಕೀಟಗಳ ಬಾಧೆ ಕಂಡುಬರುತ್ತದೆ. ಇದರ ಸೂಕ್ತ ನಿರ್ವಹಣೆ ಕೈಗೊಳ್ಳದಿದ್ದಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಈ ಕೀಟಗಳ ಬಾಧೆ ತೊಗರಿ ಬೆಳೆಗೆ ಬೇರೆ ಬೇರೆ ಹಂತಗಳಲ್ಲಿ ಕಂಡುಬರುತ್ತದೆ. ತೊಗರಿಯಲ್ಲಿ ಇಳುವರಿ ಕಡಿಮೆ ಆಗಲಿಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂತಂದರೆ ಕೀಟಗಳು. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ತೊಗರಿಯಲ್ಲಿ ಕನಿಷ್ಠಪ ಅಂತಂದರೆ 110 ಥರದ ಒಂದು ಕೀಟಗಳು ಬರ್ತವೆ. ಆದರೆ ಎಲ್ಲ ಕೀಟಗಳು ರೈತರಿಗೆ ಹಾನಿ ಮಾಡ್ತಕ್ಕಂಥ ಕೀಟಗಳು ಇರುವುದಿಲ್ಲ. ಕೆಲವೊಂದು ಬೆಳೆಯುವ ಹಂತದಲ್ಲಿ ಬರ್ತವೆ, ಕೆಲವೊಂದು ಹೂ ಆಡುವ ಹಂತದಲ್ಲಿ ಬರ್ತವೆ, ಕೆಲವೊಂದು ಕಾಯಿ ಆದಮೇಲೆ ಬರ್ತಕ್ಕಂಥ ಕೀಟಗಳು ಇರ್ತವೆ. ಅದಕ್ಕೆ ರೈತರಿಗೆ ಯಾವ ಒಂದು ಕೀಟಗಳು ಬಂದಪ್ಪ ಅಂದರೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗಿ ಇರತಕ್ಕಂಥದ್ದು. ತೊಗರಿಯಲ್ಲಿ ಹೂವಾಡುವ ಹಂತಕ್ಕಿಂತ ಮೊದಲು ಕಾಣಿಸಿಕೊಳ್ಳುವುದು ಎಲೆ ಬಲೆ ಕಟ್ಟುವ ಕೀಟ. ಇದು ಎಲೆಯ ಪತ್ರಹರಿತ್ತನ್ನು ತಿಂದು ಬೆಳೆ ನಾಶಪಡಿಸುತ್ತದೆ. ಪ್ರಾಥಮಿಕ ಹಂತದಲ್ಲೇ ಬಾಧಿತ ಎಲೆಗಳನ್ನು ತೆಗೆದು ನಾಶಪಡಿಸಿದಲ್ಲಿ ಹತೋಟಿ ಸರಳವಾಗುತ್ತದೆ. ಹೂ ಆಡೋಕ್ಕಿಂತ ಮೊದಲು ಬರ್ತಕ್ಕಂಥದ್ದು ಅಂತಂದರೆ ಎಲೆ ಬಲೆ ಕಟ್ಟುವ ಕೀಟ ಅಂತ ಹೇಳ್ತೇವೆ. ಇದನ್ನು ಸಾಮಾನ್ಯವಾಗಿ ನಾವು ನೋಡಿದ ತಕ್ಷಣ ಏನಾಗ್ತದೆ, ಎಲೆಗಳನ್ನು ಎಲ್ಲ ಬಲೆಯನ್ನು ಕಟ್ಟಿ ಅದರ ಒಳಗೆ ಒಂದು ಕೀಡೆ ಇರೋದನ್ನು ನಾವು ನೋಡ್ತೇವೆ. ಇದು ಬಿಳಿ ಬಣ್ಣದಾಗಿರ್ತದೆ. ಈ ಕೀಡೆಗಳು ಏನಾಗ್ತವೆ ಅಂದರೆ ಎಲೆಯಲ್ಲಿ ಇರ್ತಕ್ಕಂಥ ಪತ್ರಹರಿತವನ್ನು ತಿಂದು ನಾಶ ಮಾಡ್ತವೆ. ಆದರೆ ಪ್ರತಿಯೊಂದು ಗಿಡದಲ್ಲಿನೂ ಒಂದು 2 ಇಂಥ ಬಲೆಗಳು ಏನಾದರೂ ಕಂಡುಪ್ಪ ಅಂತೇಳಂತಂದರೆ ರೈತರು ಇದಕ್ಕೆ ಯಾವುದೇ ಆತಂಕ ಪಡ್ತಕ್ಕಂಥ ಒಂದು ಸಂದರ್ಭ ಇರೋದಿಲ್ಲ. ಪ್ರತಿಯೊಂದು ಗಿಡದಲ್ಲಿ ಒಂದು 7-8 ನಾವು ಇಂಥ ಬಲೆಗಳನ್ನು ನಾವು ನೋಡಿದೆವಪ್ಪ ಅಂದರೆ ಈ ಒಂದು ಎಲೆಗಳ ಸಂಖ್ಯೆ ಕಡಿಮೆ ಆಗಿ ಮುಂದೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಆದ್ದರಿಂದ ರೈತರು 1-2 ಇಂಥವು ಬಲೆ ಕಟ್ಟಿದಂತಹ ಟೊಂಗಿಗಳನ್ನು ಅಥವಾ ಎಲೆಗಳನ್ನು ನೋಡಿದಾಗೆ ಆ ಎಲೆಗಳನ್ನು ತೆಗೆದು ನಾಶ ಮಾಡಿದೆವಪ್ಪ ಅಂತೇಳಂತಂದರೆ ಯಾವುದೇ ಕೀಟನಾಶಕ ಹೊಡೆಯತಕ್ಕಂಥ ಒಂದು ಸಂದರ್ಭ ಬರೋದಿಲ್ಲ. ಆಮೇಲೆ ಇದರ ಒಂದು ತತ್ತಿಗಳನ್ನು ತಿನ್ನಲಿಕ್ಕೆ ಸಾಕಷ್ಟು ನಮ್ಮ ನಿಸರ್ಗದಲ್ಲಿ ಜೈವಿಕ ಕೀಟಗಳು ಲಭ್ಯವಿದ್ದಾವೆ. ಅಂತಂದರೆ ರೈತರಿಗೆ ಮಿತ್ರ ಇರತಕ್ಕಂಥ ಕೀಟಗಳು ಅಥವಾ ಇದಕ್ಕೆ ನೈಸರ್ಗಿಕ ಶತ್ರುಗಳು ಅಂತೇಳಿ ಹೇಳ್ಬೋದು. ಪುಟಾಣಿ ಹುಳ ಇದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು. ಈ ಕೀಟ ಏನು ಮಾಡ್ತದಪ್ಪ ಅಂದರೆ ಬಲೆ ಕಟ್ಟುವ ಕೀಟದ ತತ್ತಿಗಳನ್ನು ಸಣ್ಣ ಸಣ್ಣ ಕೀಡಿಗಳನ್ನು ತಿಂದು ನಾಶ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೂವಾಡುವ ಸಮಯದಲ್ಲಿ ತೊಗರಿಗೆ ಬಾಧಿಸುವ ಕೀಟ ಹಸಿರು ಕಾಯಿ ಕೊರಕ. ಪರಿಸರದಲ್ಲಿರುವ ರೈತ ಸ್ನೇಹಿ ಕೀಟಗಳು ಕಾಯಿ ಕೊರಕ ಕೀಟ ಅದರ ಮೊಟ್ಟೆಯನ್ನು ತಿಂದು ನಾಶಪಡಿಸುತ್ತವೆ. ಇದರ ಬಾಧೆ ಹೆಚ್ಚಾಗಿದ್ದಲ್ಲಿ ಮಾತ್ರ ಶಿಫಾರಿತ ಪ್ರಮಾಣದಲ್ಲಿ ಸೂಕ್ತ ಕೀಟನಾಶಕ ಸಿಂಪರಣೆ ಮಾಡಬೇಕು. ಕಾಯಿ ಕೊರಕದ ಬಾಧೆ ನಿಯಂತ್ರಣಕ್ಕೆ ಬಾರದಿದ್ದಲ್ಲಿ ಬೇವಿನ ಬೀಜದ ಕಷಾಯ ಸಿಂಪರಣೆ ಸೂಕ್ತ. ಹೂ ಆಡುವ ಸಂದರ್ಭದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂತಂದರೆ ಹಸಿರು ಕಾಯಿ ಕೊರಕ ಕೀಡೆ ಅಥವಾ ಹೆಲಿಕೋವರ್ಪ ಕೀಡೆ ಅಂತೇಳಿ ನಾವು ಹೇಳ್ತೇವೆ. ಇದಕ್ಕೆ ಸಾಮಾನ್ಯವಾಗಿ ಈ ಒಂದು ಕೀಟವು ಹೂವು ಆಡುವ ಒಂದು ಸಂದರ್ಭದಲ್ಲಿ ತನ್ನ ತತ್ತಿಗಳನ್ನು ಇಡ್ತದೆ. ತತ್ತಿಗಳನ್ನು ಒಂದೊಂದಾಗಿ ತನ್ನ ತತ್ತಿಗಳನ್ನು ಹೂವು ಎಲ್ಲಿರ್ತದೆ ಹೂವಿನ ಕೆಳಗೆ ತುಂಬಿನಲ್ಲಿ ತತ್ತಿಗಳನ್ನು ಇಡ್ತದೆ. ಒಂದು ಪತಂಗವು ಕನಿಷ್ಠಪ ಅಂದ್ರೆ 900ರಿಂದ 1500 ತತ್ತಿಗಳನ್ನು ಇದು ಇಡ್ತದೆ. ಆಮೇಲೆ ಒಂದು ವಾತಾವರಣದ ಅನುಸಾರವಾಗಿ ಈ ತತ್ತಿಗಳಿಂದ ಮರಿಹುಳುಗಳು ಹೊರಗೆ ಬರ್ತವೆ. ಅಕಸ್ಮಾತ್ ಮೋಡ ಕವಿದ ವಾತಾವರಣ ಇತ್ತಪ್ಪ ಅಂತೇಳಂದ್ರೆ 90% ತತ್ತಿಗಳು ಒಡೆದು ಮರಿಹುಳುಗಳು ಬರ್ತವೆ. ಬಿಸಿಲು ಏನಾದರೂ ಇತ್ತಪ್ಪ ಅಂತೇಳಂತಂದರೆ ನಮಗೆ ಈ ಹುಳುಗಳು ಒಂದು ಕಡಿಮೆ ಬರ್ತಕ್ಕಂಥದ್ದು 50% ಹುಳುಗಳು ಹೊರಗೆ ಬರ್ತವೆ. ಇದು ಬಂದ ನಂತರ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೀಟಗಳನ್ನು ನಾವು ಸಮೀಕ್ಷೆ ಮಾಡಲಾಗಿ ಪ್ರತಿ ಒಂದು ಬೆಳೆಯಲ್ಲಿ ಅಥವಾ ಒಂದು ಗಿಡದಲ್ಲಿ ನಾವು ನೋಡಿದ್ವಿ ಅಂದರೆ ಪ್ರತಿ ಗಿಡದಲ್ಲಿ 2 ತತ್ತಿ ಇಲ್ಲಾಂದರೆ ಒಂದು ಮರಿಹುಳ ಏನಾದರೂ ಕಂಡುಪ್ಪ ಅಂತೇಳಂತಂದ್ರೆ ಅವಾಗ ನಾವು ತತ್ತಿನಾಶಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಅದಕ್ಕಿಂತ ನಾವು ಒಂದು 10 ಗಿಡದಲ್ಲಿ ನೋಡಿದಾಗೂ ಕೂಡ ಒಂದು 4 ತತ್ತಿ ಅಥವಾ ಒಂದು ಮರಿಹುಳ ಏನಾದರೂ ಸಿಕ್ತು ಅಂತೇಳಂದರೆ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇಲ್ಲಿ ಬಹಳಷ್ಟು ಜೈವಿಕ ಶತ್ರುಗಳು, ಈ ಕೀಟದ ಒಂದು ನೈಸರ್ಗಿಕ ಶತ್ರುಗಳು ಇದ್ರ ಮೇಲೆ ತಿಂದು ಬದುಕ್ತಿರ್ತವೆ. ಉದಾಹರಣೆಗೆ ಪುಟಾಣಿ ಹುಳ ಇರ್ಬೋದು ಅಥವಾ ಮಳಿ ಹುಳುಗಳು ಅಥವಾ ಮೆಕಳಿ ಅಂತಕ್ಕಂಥದ್ದು ಒಂದು ಹುಳ ಇರ್ತದೆ. ಅಂದರೆ ಇದು ತತ್ತಿ ಮತ್ತು ಕೀಡಿಗಳನ್ನು ಎರಡೂ ತಿಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇವು ಒಂದು ಹುಳುಗಳ ಸಂಖ್ಯೆ ಜಾಸ್ತಿ ಇದ್ದು ಅಂದರೆ ನಮ್ಮ ಹೊಲದಲ್ಲಿ ನಾವು ಯಾವುದೇ ಕೀಟನಾಶಕಗಳ ಸಿಂಪಡಣೆ ಮಾಡ್ತಕ್ಕಂಥದ್ದು ಇರೋದಿಲ್ಲ. ಆದರೆ ಪ್ರತಿ ಗಿಡದ ಮೇಲೇನೂ 2 ತತ್ತಿ ಅಥವಾ ಒಂದು ಮರಿ ಹುಳ ಏನಾದರೂ ಕಂಡಿತು ಅಂತೇಳಂದರೆ
ತತ್ತಿನಾಶಕ ಕೀಟನಾಶಕಗಳಾದಂತಹ ಒಂದು ಪ್ರೊಫೆನೋಫಾಸ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಅಂತ ಬೆರೆಸಿ ಸಿಂಪಡಣೆ ಮಾಡಬೇಕು. ಇಲ್ಲಪ್ಪ ಅಂದರೆ ಮಿಥೋಮಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ 6 ಗ್ರಾಮ್ದಂತೆ ನಾವು ಬೆರೆಸಿ ಸಿಂಪಡಣೆ ಮಾಡಬೇಕು. ಇಲ್ಲ ಅಂದರೆ ಥಯೋಡಿಕಾರ್ಬ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಮ್ ಅಂದರೆ 10 ಲೀಟರ್ ನೀರಿಗೆ 6 ಗ್ರಾಮ್ದಷ್ಟೇ ಬೆರೆಸಿ ನಾವು ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದಿಲ್ಲ ರೈತ ಬಾಂಧವರು ಮತ್ತೊಮ್ಮೆ ಹೇಳ್ತೇನೆ, ಗಮನದಲ್ಲಿ ಏನಿಟ್ಕೋಬೇಕಪ್ಪ ಅಂದರೆ ಪ್ರತಿ ಗಿಡಕ್ಕೆ 2 ತತ್ತಿ ಅಥವಾ 1 ಮರಿಹುಳ ಏನಾದರೂ ಕಂಡ್ರೆ ಮಾತ್ರ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಇಲ್ಲದೇ ಇದ್ದರೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇದು ಆದಮೇಲೆ ಕೀಡೆಗಳು ಒಂದು ಕಂಡುವಪ್ಪ ಅಂತೇಳಿ ಅಂದರೆ ನಾವು ಸಾಕಷ್ಟು ನೋಡ್ತೇವೆ. ತತ್ತಿ ಕಂಡುವಪ್ಪ ಇಲ್ಲಾಂದರೆ ಕೀಡೆಗಳು ಏನಾದರೂ ಕಂಡು ಅಂದರೆ 5% ಬೇವಿನ ಬೀಜದ ಕಷಾಯ ಸಿಂಪಡಣೆ ಮಾಡೋದು ಭಾಳಷ್ಟು ಮುಖ್ಯವಾಗಿ ಇರತಕ್ಕಂಥದ್ದು. ನಮ್ಮ ಪರಿಸರಕ್ಕೆ ಸುರಕ್ಷಿತವಾಗಿರ್ತಕ್ಕಂಥದ್ದು, ಪರಿಸರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ನಾವು ಈ ಬೇವಿನ ಬೀಜಗಳನ್ನು 1 ಎಕರೆಗೆ ಬೇಕಾಗ್ತಕ್ಕಂಥ ಬೇವಿನ ಬೀಜಗಳು 10 kg ಇಂಥ 10 kg ಬೇವಿನ ಬೀಜಗಳನ್ನು ತೆಗೆದುಕೊಂಡು ಸ್ವಲ್ಪ ಅದರಿಂದ ಕುಟ್ಟಿ ಒಂದು ಬೀಜದಿಂದ 3-4 ಫಳಕ ಆಗುವಷ್ಟು ಮಾಡಿ ಒಂದು ಅರಬಿಯಲ್ಲಿ, ತೆಳುವಾದ ಅರಬಿಯಲ್ಲಿ 1 ರಾತ್ರಿ ನೆನೆ ಇಟ್ಟು ನಂತರ ಅದರಿಂದ ಬಂದಂಥ ಕಷಾಯವನ್ನು 200 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪಡಣೆ ಮಾಡಿದೆವು ಅಂದರೆ 5% ಬೇವಿನ ಬೀಜದ ಕಷಾಯ ಆಗ್ತದೆ. ಇದರಿಂದ ಏನಾಗ್ತದಪ್ಪ ಅಂತಂದರೆ ನಾವು ಹೂ ಆಡುವ ಒಂದು ಹಂತದಲ್ಲಿ ಇದನ್ನು ಸಿಂಪಡಣೆ ಮಾಡಿದ್ದೇವೆ ಅಂತಂದರೆ ಪತಂಗಗಳು ಇದರ ಮೇಲೆ, ಗಿಡದ ಮೇಲೆ ತತ್ತಿಗಳನ್ನು ಹಿಡಿದಂತೆ ಆಗ್ತದೆ, ವಿಕರ್ಷಕಗೊಳ್ತದೆ. ಇದು ಅಕಸ್ಮಾತ್ ತತ್ತಿ ಒಂದು ಹಂತದಲ್ಲಿ ಇದ್ದಾಗ ನಾವು ಬೆಳೆಯಲ್ಲಿ ತತ್ತಿಗಳನ್ನು ನೋಡಿದೆವು, ಆವಾಗ ಇದನ್ನು ಸಿಂಪಡಣೆ ಮಾಡಿದೆವು ಅಂದರೆ ತತ್ತಿ ಒಡೆದು ಮರಿ ಹುಳುಗಳು ಆಗಂಗಿಲ್ಲ. ಆಮೇಲೆ ಮರಿ ಹುಳದ ಮೇಲೆ ಅಥವಾ ಕಿಡಿ ಮೇಲೆ ಏನಾದರೂ ಇದು ಬೇವಿನ ಬೀಜದ ಕಷಾಯ ಬಿತ್ತು ಅಂತಂದರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಿಲ್ಲ. ಇಷ್ಟೆಲ್ಲ ಉಪಯೋಗಗಳು ಈ ಬೇವಿನ ಬೀಜದ ಕಷಾಯದಿಂದಾಗಿದೆ. ಅಕಸ್ಮಾತ್ ಬೇವಿನ ಬೀಜಗಳು ಲಭ್ಯ ಇರದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯಲ್ಲಿ ದೊರೆತಕ್ಕಂಥ 1500 ppm ಅಜಾರ್ಡಕ್ನ ಇರತಕ್ಕಂಥ ಒಂದು ಬೇವಿನ ಮೂಲದ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ml ನಾವು ಬೆರೆಸಿ ಸಿಂಪಡಣೆ ಮಾಡಬೇಕು. ಆಮೇಲೆ ಭಾಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂತಂದರೆ ರೈತರು ಹೂವಾಡುವ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ತೊಗರಿ ಬೆಳೆಯಲ್ಲಿ ಪ್ರತಿ 1 ಎಕರೆಗೆ 10 ಕೌಲೊಡೆದ ಟೊಂಗಿಗಳನ್ನು ನಾವು ಹಾಕಿದೆವು ಅಂತಂದರೆ ಸಾಕಷ್ಟು ಪಕ್ಷಿಗಳು ಅದಕ್ಕೆ ಕೂಡಲಿಕ್ಕೆ ಅನುಕೂಲ ಆಗ್ತದೆ. ಪಕ್ಷಿಗಳು ಕುಂತುಪ ಅಂತಂದರೆ ಅದರ ಸುತ್ತಲೂ ಇರತಕ್ಕಂಥ ಗಿಡಗಳಲ್ಲಿ ಏನಾದರೂ ಕೀಡೆಗಳು ಕಂಡು ಅಂದರೆ ಆ ಕೀಡೆಗಳನ್ನು ಆರಿಸ್ಕೊಂಡು ತಿಂತಕ್ಕಂಥ ಒಂದು ಪಕ್ಷಿಗಳಿದ್ದಾವೆ. ಇಂಥ ಪಕ್ಷಿಗಳನ್ನು ನಮ್ಮ ಹೊಲಕ್ಕೆ ಆಕರ್ಷಣೆ ಮಾಡಲಿಕ್ಕೆ ನಾವು ಪ್ರತಿ 1 ಎಕರೆಗೆ 10 ಕೌಲೊಡೆದ ಟೊಂಗಿಗಳನ್ನು ನಾವು ಹಾಕಿದೆವಪ್ಪ ಅಂದರೆ ಕೀಟನಾಶಕಗಳು ಹೊಡೆಯೋದು ಭಾಳಷ್ಟು ಪ್ರಮಾಣದಲ್ಲಿ ಒಂದು ಕಡಿಮೆ ಆಗ್ತದೆ. ಅದಾಗಿಯೂ ಕೂಡ ಪ್ರತಿ ಗಿಡಕ್ಕೆ 1 ಕೀಡೆ ಏನಾದರೂ ಕಂಡು 1 ಅಥವಾ 1ಕ್ಕಿಂತ ಹೆಚ್ಚು ಕೀಡೆ ಕಂಡು ಬಂದಿದ್ದೇ ಆದಲ್ಲಿ ನಾವು ಜೈವಿಕ ಒಂದು ಕೀಟನಾಶಕ NPV ಅಂತಕ್ಕಂಥದ್ದನ್ನು ನಾವು ಉಪಯೋಗ ಮಾಡ್ಕೋಬೋದು. ಇದು ಪ್ರತಿ 1 ಎಕರೆಗೆ 100 ಎಲ್ಲಿ ಅಂತ ಬೇಕಾಗ್ತದೆ. ಇಂಥ ಒಂದು ಜೈವಿಕ HANPV ಅಥವಾ ಹೆಲಿಕೋವರ್ಪ NPV ಅಂತ ಹೇಳಿ ಕರೀತಾರೆ. ಇದನ್ನು ನಾವು ಸಿಂಪಡಣೆ ಮಾಡಿದೆವು ಅಂದರೆ ಕೀಟಗಳ ನಿರ್ವಹಣೆಯೂ ಆಗ್ತದೆ. ಅಷ್ಟಾಗಿಯೂ ಯಾವುದೇ ಲಭ್ಯ ಇರಲಿಲ್ಲ ಅಥವಾ ರೈತರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿ ಒಂದು ಪಕ್ಷದಲ್ಲಿ ನಾವು ಕೀಟನಾಶಕಗಳಿಗೆ ಮೊರೆ ಹೋಗಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ರೈತರು ಏನು ಗಮನದಲ್ಲಿ ಇಟ್ಕೋಬೇಕು, ಎಕರೆಗೆ ಎಷ್ಟು ಕೀಟನಾಶಕ ಹೋಗಬೇಕು, ಆಮೇಲೆ ನಾವು ಯಾವ ಕೀಟನಾಶಕಗಳನ್ನು ಹೊಡಿಬೇಕು ಅಂತಕ್ಕಂಥದ್ದು ಒಂದು ಗಮನದಲ್ಲಿ ಇಟ್ಕೋಬೇಕು. ಅದರಲ್ಲಿ ಬರ್ತಕ್ಕಂಥದ್ದು ಒಂದು ಪ್ರತಿ ಎಕರೆಗೆ ಕನಿಷ್ಠಪ್ಪ ಅಂತಂದರೆ ನಾವು 400 ಲೀಟರ್ದಷ್ಟು ಅಂದರೆ 2 ಬ್ಯಾರೆಲ್ದಷ್ಟು ಸಿಂಪಡಣಾ ದ್ರಾವಣವನ್ನು ಹೋಗಬೇಕು. ಈ 400 ಸಿಂಪಡಣಾ ದ್ರಾವಣದಲ್ಲಿ 1 ಎಕರೆಗೆ ಬೇಕಾಗ್ತಕ್ಕಂಥ ಕೀಟನಾಶಕ, ಉದಾಹರಣೆಗಾಗಿ ಕೀಡೆಗಳಿದ್ದವಪ್ಪ ಅಂತೇಳಂತಂದರೆ ಅದಕ್ಕೆ ರಿನಾಕ್ಸಿಪ್ಯಾರ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ 1 ಎಕರೆಗೆ 60 ಮಿಲಿದಷ್ಟು ಹೋಗಬೇಕಾಗ್ತದೆ. ಅಂದರೆ ಒಂದು 400 ಲೀಟರ್ ನೀರಿಗೆ 60 ಮಿಲಿದಷ್ಟು ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಇದು ಇಲ್ಲದಿತ್ತಪ್ಪ ಅಂದರೆ ಫ್ಲ್ಯೂಬೆಂಡಿಯಾಮೈಡ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಎಕರೆಗೆ ಒಂದು 30 ml. ಆಮೇಲೆ ಇದು ಇಲ್ಲಪ್ಪ ಅಂತಂದರೆ ಇಮಾಮೆಕ್ಟಿನ್ ಬೆಂಜೋಯಿಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಎಕರೆಗೆ 80 ಗ್ರಾಮ್ದಷ್ಟು ಹೋಗಬೇಕು. ಕಡಿಮೆ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡಿದೆವಪ್ಪ ಅಂತಂದರೆ ಕೀಟಗಳಲ್ಲಿ ನಿರೋಧಕ ಶಕ್ತಿ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತದೆ. ಅದಕ್ಕೆ ರೈತ ಬಾಂಧವರು ಈ ಒಂದು ಕೀಟನಾಶಕ ಎಕರೆಗೆ ಎಷ್ಟು ಹೋಗಬೇಕು ಅಷ್ಟು ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಈ ಕೀಟಗಳನ್ನು ನಾವು ಸಮರ್ಪಕವಾಗಿ ಒಂದು ನಿರ್ವಹಣೆ ಮಾಡಬಹುದು. ಕಾಯಿಯಾಗುವ ಹಂತದಲ್ಲಿ ತೊಗರಿಗೆ ಕಾಯಿ ಬಲೆ ಕಟ್ಟುವ ಕೀಟಬಾಧೆ ಹೆಚ್ಚು. ಕಾಯಿಗಳ ಒಳಗೆ ಬಲೆ ಕಟ್ಟಿ ಕಾಳುಗಳನ್ನು ತಿನ್ನುವ ಮೂಲಕ ಈ ಕೀಟ ಬೆಳೆಯನ್ನು ನಾಶಪಡಿಸುತ್ತದೆ. ಸೂಕ್ತ ಕೀಟನಾಶಕ ಸಿಂಪರಣೆಯಿಂದ ಇದರ ನಿರ್ವಹಣೆ ಸಾಧ್ಯ. ಕಾಯಿ ಆಗುವ ಒಂದು ಹಂತದಲ್ಲಿ ಕಾಣತಕ್ಕಂಥ ಕೀಟ ಅಂತಂದರೆ ಕಾಯಿ ಬಲೆ ಕಟ್ಟುವ ಕೀಟ ಅಂತೇಳಿ ಕರಿತೇವೆ. ಇದಕ್ಕೆ ಮರುಕ ಬಲೆ ಕಟ್ಟುವ ಕೀಟ ಅಂಥೇಳಿ ಸಾಮಾನ್ಯವಾಗಿ ಎಲ್ಲ ಕಡೆ ಕರಿತೇವೆ. ಇದು ಕೂಡ ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಕೀಡೆ. ಈ ಕೀಡೆಗಳು ಎಲೆಗಳು ಆಮೇಲೆ ಕಾಯಿಗಳು ಎಲ್ಲ ಆಗ್ತವೆ, ಆಮೇಲೆ ಹೂಗಳೆಲ್ಲ ಆಗ್ತವೆ, ಅಲ್ಲೇ ತನ್ನ ತತ್ತಿಗಳನ್ನು ಇಡ್ತದೆ. ನಂತರ ಅದರಿಂದ ಬಂದಂಥ ಮರಿ ಹುಳುಗಳು
ಕಾಯಿಗಳನ್ನೆಲ್ಲ ಒಟ್ಟಾಗಿ ಜೋಡಣೆ ಮಾಡಿಕೊಂಡು ಕಾಯಿಗಳನ್ನೆಲ್ಲ ಜೋಡಣೆ ಮಾಡಿಕೊಂಡು ಕಾಯಿಗಳಲ್ಲಿ ಬಲೆಯನ್ನು ಕಟ್ತದೆ. ಅದು ಆದ ನಂತರ ಕಾಳುಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತದೆ. ಇದಕ್ಕೆ ಮರುಕ ಬಲೆ ಕಟ್ಟುವ ಕೀಟ ಅಂಥೇಳಿ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಕಾಯಿ ಆಗುವ ಒಂದು ಹಂತದಲ್ಲಿ ಬರ್ತದೆ. ಈ ಒಂದು ಕೀಟದ ನಾವು ನಿರ್ವಹಣೆ ಮಾಡಬೇಕಾಗಿತ್ತಂದ್ರೆ ಪ್ರತಿ ಗಿಡಕ್ಕೆ ನಾವು ಏನಾದರೂ ಒಂದು ಬಲೆ ಕಂಡೇವಪ್ಪ ಅಂತ ಹೇಳಂತಂದರೆ ಇದಕ್ಕೆ ಪ್ರೊಫೆನೋಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 2 ml, ಆಮೇಲೆ DDBP ಅಂತಕ್ಕಂಥ ಒಂದು ಕೀಟನಾಶಕ ಧೂಪಕ ಶಕ್ತಿ ಇರತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 1/2 ml ಎರಡೂ ಒಂದು ಸೇರಿಸಿಕೊಂಡು ನಾವು ಎಕರೆಗೆ 400 ಸಿಂಪರಣಾ ದ್ರಾವಣವನ್ನು ಉಪಯೋಗಿಸಿ ನಾವು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಕೀಟದ ಒಂದು ನಿರ್ವಹಣೆ ಸಮರ್ಪಕವಾಗಿ ಆಗ್ತದೆ. ಈ ಕೀಟಗಳು ಒಂದು ಎಕರೆದಲ್ಲಿ ಒಂದು 10 ಕಡೆ 15 ಕಡೆ ಕಂಡ್ರೆ ರೈತರು ಯಾವುದೇ ಆತಂಕ ಒಳಗಾಗ್ತಕ್ಕಂಥ ಸನ್ನಿವೇಶ ಇರೋದಿಲ್ಲ. ಈ ಪ್ರತಿಯೊಂದು ಗಿಡದಲ್ಲಿ ಈ ಕೀಟದ ಬಾಧೆ ಕಂಡು ಬಂದಾಗ ಮಾತ್ರ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಬೇಕು. ಕಾಯಿಗಳು ಬಲಿಯುವ ಕಾಲದಲ್ಲಿ ಕಾಯಿ ನೊಣದ ಬಾಧೆ ತೊಗರಿಯಲ್ಲಿ ಕಂಡುಬರುತ್ತದೆ. ಈ ನೊಣ ಕಾಳುಗಳನ್ನು ಜೊಳ್ಳು ಮಾಡಿ ಇಳುವರಿ ಕುಂಠಿತಗೊಳ್ಳುತ್ತದೆ. ಬೇವಿನ ಮೂಲದ ಕೀಟನಾಶಕ ಬಳಕೆಯಿಂದ ಕಾಯಿ ನೊಣದ ನಿಯಂತ್ರಣ ಸಾಧ್ಯ. ಕೊನೆಯ ಒಂದು ಹಂತದಲ್ಲಿ ಬರ್ತಕ್ಕಂಥ ಕೀಟ ಅಂದರೆ ಕಾಯಿ ನೊಣ ಅಂತ ಹೇಳಿ ಕರಿತೇವೆ. ಇದು ಒಂದು ನೊಣದ ಜಾತಿಗೆ ಸೇರ್ತಕ್ಕಂಥ ಕೀಟ. ಇದು ಏನಾಗ್ತದೆ, ಕಾಯಿಗಳು ಇನ್ನು ತುಂಬುವ ಒಂದು ಹಂತದಲ್ಲಿ ಕಾಯಿಗಳು ಇನ್ನು ಮೆತ್ತನೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಚುಚ್ಚಿ ತನ್ನ ತತ್ತಿಗಳನ್ನು ಇಡ್ತದೆ. ನಂತರ ಇದರಿಂದ ಬಂದಂಥ ಮರಿ ಹುಳುಗಳು ಏನಾಗ್ತವಪ್ಪ ಅಂದರೆ ಕಾಳುಗಳನ್ನು ತಿಂದು ಬಾಧಿಸ್ತವೆ. ಇದರಿಂದ ನಾವು ರೈತರಿಗೆ ದೂರಿಂದ ನೋಡಿದ ಕೂಡಲೇ ಏನೂ ಗೊತ್ತಾಗಂಗಿಲ್ಲ. ಯಾವಾಗ ನಾವು ಕಾಯಿಯನ್ನು ತೆಗೆದು ನೋಡ್ತೇವೆ ಆ ಒಂದು ಸಂದರ್ಭದಲ್ಲಿ 3 ಕಾಳುಗಳು ಚೆನ್ನಾಗಿರ್ತವೆ, 1 ಕಾಳುಗಳನ್ನು ತಿಂದಿರೋದನ್ನು ನಾವು ನೋಡ್ತೇವೆ. ಅತಿಯಾಗಿ ಹೆಚ್ಚಿಗೆ ಈ ಕೀಟದ ಒಂದು ಬಾಧೆ ಬಂತು ಅಂತ ಹೇಳಂತಂದರೆ 4 ಕಾಳುಗಳು ಕೂಡ ಸಣ್ಣಗಾಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಇಲ್ಲಿ ರೈತರು ಏನು ಹೇಳ್ತಾರೆ, ಖಂಡಾಗಿದೆ ಅಥವಾ ಜೊಳ್ಳಾಗಿದೆ ಅಂತೇಳಿ ಹೇಳ್ಬೋದು. ಇಂಥ ಒಂದು ನಾವು ಕೀಟದ ನಿರ್ವಹಣೆ ಮಾಡಬೇಕಾಗಿತ್ತಂತಂದರೆ ಯಾವ ಹೂವು ಆಡುವ ಟೈಮಲ್ಲಿ ಅಥವಾ ಕಾಯಿಯನ್ನು ಇನ್ನೂ ಸಣ್ಣದಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೇವಿನ ಮೂಲದ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಕೀಟದ ಒಂದು ನಿರ್ವಹಣೆ ಆಗ್ತದೆ. ತೊಗರಿಗೆ ಕಾಡುವ ಮತ್ತೊಂದು ಕೀಟ ಬೊಬ್ಬೆದುಂಬಿ. ಹೂವಾಡುವ ಸಮಯದಲ್ಲಿ ಮಳೆ ಹೆಚ್ಚಾದಲ್ಲಿ ಈ ಕೀಟಬಾಧೆ ಕಂಡುಬರುತ್ತದೆ. ರಾತ್ರಿ ವೇಳೆ ಬೆಳಕಿನ ಬಲೆ ಹಾಕುವ ಮೂಲಕ ಇಲ್ಲವೇ ಕೈಯಿಂದ ಹೆಕ್ಕಿ ತೆಗೆಯುವ ಮೂಲಕ ಬೊಬ್ಬೆದುಂಬಿಯನ್ನು ನಿಯಂತ್ರಿಸಬಹುದಾಗಿದೆ. ಬ್ಲಿಸ್ಟರ್ ಬಿಟ್ಲ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದಕ್ಕೆ ಕನ್ನಡದಲ್ಲಿ ಬೊಬ್ಬೆ ದುಂಬೆ ಅಂತ ಹೇಳ್ತೇವೆ. ಇದನ್ನು ನೋಡಿದರೆ ದೊಡ್ಡದಾಗಿ ಇರತಕ್ಕಂಥ ನಾವು ದುಂಬೆಯನ್ನು ನೋಡ್ಬೋದು. ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಪಟ್ಟಿಗಳನ್ನು ನೋಡ್ಬೋದು. ಇಂಥ ದುಂಬಿಗಳು ಯಾವಾಗ ಬರ್ತಾವಪ್ಪ ಅಂತೇಳಂದ್ರೆ ಮಳೆ ಹೆಚ್ಚಾಗಿ ಏನಾದರೂ ಆಯಿತು ಅಂತೇಳಂತ ಮಳೆ ಹೆಚ್ಚಾದ ಒಂದು ಸಂದರ್ಭದಲ್ಲಿ ಹೂಗಳು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಹುಳುಗಳು ಬರ್ತವೆ. ಇದು ಸಾಮಾನ್ಯವಾಗಿ ಹೂವುಗಳನ್ನೆಲ್ಲ ತಿಂದು ನಾಶ ಮಾಡ್ತವೆ. ಇದರಿಂದ ರೈತರಿಗೆ ಸಾಕಷ್ಟು ಒಂದು ಹಾನಿಯನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೂವು ಆಡುವ ಸಂದರ್ಭದಲ್ಲಿ ಮಾತ್ರ ಈ ಹುಳುಗಳು ಬರ್ತವೆ. ಇದಕ್ಕೆ ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದ್ರೆ ಭಾಳಷ್ಟು ಒಂದು ಸರಳವಾಗಿ ಇರತಕ್ಕಂಥ ವಿಧಾನ ಇದೆ. ನಾವು ರಾತ್ರಿಯ ಒಂದು ಸಮಯದಲ್ಲಿ ಲೈಟಿನ ಒಂದು ಬಲೆಯನ್ನು ಹಾಕಿದೆವಪ್ಪ ಅಂದ್ರೆ ಆ ಒಂದು ಬೆಳಕಿಗೆ ಸಾಕಷ್ಟು ಆಕರ್ಷಣೆಯಾಗಿ ಈ ಕೀಟಗಳು ನಾಶ ಹೊಂದ್ತವೆ. ಆಮೇಲೆ ಇದಕ್ಕಾಗಿ ಯಾವುದೇ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಭಾಳಷ್ಟು ನಮ್ಮ ಹೊಲದಲ್ಲಿ ಈ ಕೀಟಗಳು ಕಂಡು ಅಂದರೆ ಕೈಯಿಂದ ನಾವು ಆ ಕೀಟಗಳನ್ನು ಆರಿಸಿ ನಾಶ ಮಾಡತಕ್ಕಂಥದ್ದು ಒಳ್ಳೆಯ ಪದ್ಧತಿ. ಯಾಕಂದರೆ ಯಾವುದೇ ಕೀಟನಾಶಕ ಹೊಡೆದ್ರೂ ಅಷ್ಟು ಪರಿಣಾಮಕಾರಿಯಾಗಿ ಇದರದ್ದು ಹತೋಟಿ ಆಗಿರೋದಿಲ್ಲ. ತೊಗರಿಯಲ್ಲಿ ಬೆಳೆ ನಾಶಪಡಿಸುವ ಕೀಟಗಳ ಜೊತೆಗೆ ಪುಟಾಣಿ ಹುಳ, ಕ್ರೈಸೋಪೆರ್ಲಾ, ರೆಡಿಮೇಡ್ ಬಗ್ನಂತಹ ನೈಸರ್ಗಿಕ ಶತ್ರು ಕೀಟಗಳು ಲಭ್ಯವಿರುವುದರಿಂದ ಇವು ಬೆಳೆಗೆ ಹಾನಿಯುಂಟು ಮಾಡುವ ಕೀಟಗಳನ್ನು ನಾಶಪಡಿಸಿ ಬೆಳೆಯನ್ನು ರಕ್ಷಿಸುತ್ತವೆ. ಆದ್ದರಿಂದ ರೈತ ಬಾಂಧವರು ಕೀಟ ಬಾಧೆ ಹೆಚ್ಚಾದಾಗ ಮಾತ್ರ ಕೀಟನಾಶಕ ಸಿಂಪರಣೆ ಮಾಡುವುದು ಸೂಕ್ತ. ಆ ಮೂಲಕ ಉತ್ಪಾದನಾ ವೆಚ್ಚ ತಗ್ಗಿಸುವುದಲ್ಲದೆ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಒಟ್ಟಾರೆ ರೈತ ಬಾಂಧವರದ ಗಮನದಲ್ಲಿ ಏನು ಇಟ್ಕೋಬೇಕು ಅಂತಂದರೆ ಸಿಕ್ಕಂಗೆ ಅಥವಾ ಯಾವಾಗಲೂ ಒಂದೇ ಕೀಟ ಕಂಡ ಕೂಡಲೇ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರದು. ಆಮೇಲೆ ಇದಕ್ಕೆ ಬೇಕಾಗ್ತಕ್ಕಂಥ ನೈಸರ್ಗಿಕ ಶತ್ರುಗಳು ಸಾಕಷ್ಟು ನಮ್ಮ ಒಂದು ತೊಗರಿಯ ಒಂದು ಪ್ರದೇಶದಲ್ಲಿ ಸಿಗ್ತವೆ. ತತ್ತಿ ಇದ್ದಾಗೆ ನೀಡೋದನ್ನು ಕೊನೆಯ ಹಂತದವರೆಗೂ ಒಂದು ನೈಸರ್ಗಿಕ ಶತ್ರುಗಳು ಸಿಗ್ತವೆ. ತತ್ತಿ ಇದ್ದಾಗೆ ಪ್ರಮುಖವಾಗಿ ನೈಸರ್ಗಿಕ ಶತ್ರು ಸಿಗ್ತಕ್ಕಂಥದ್ದು ಅಂತೇಳಂತಂದರೆ ನಾವು ಪುಟಾಣಿ ಹುಳ ಅಂತೇಳಿ ಕರಿತೇವೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಲೇಡಿ ಬರ್ಡ್ ಬಿಟಿಲ್ ಅಂತೇಳಿ ಕರೀತಾರೆ. ಇದು ಸಣ್ಣ ಪುಟಾಣಿ ಆಕಾರದಾಗಿರ್ತದೆ. ಅದರ ಮೇಲೆ ಚುಕ್ಕಿಗಳನ್ನು ನಾವು ನೋಡ್ತೇವೆ. ಈ ಒಂದು ಕೀಟ ಏನು ಮಾಡ್ತೈತಿ ಅಂತಂದರೆ ಈ ಹೆಲಿಕೋವರ್ಪ ಹಸಿರು ಕಾಯಿ ಕೊರಕೋದ ಕೀಟದ ಒಂದು ತತ್ತಿ ಆಗಲಿ ಅಥವಾ ಬಲೆ ಕಟ್ಟುವ ಕೀಟದ ತತ್ತಿ ಆಗಲಿ ಇಂಥ ತತ್ತಿಗಳನ್ನೆಲ್ಲ ತಿಂದು ನಾಶ ಮಾಡ್ತಕ್ಕಂಥದ್ದು ನಾವು ಈ ಕೀಟದನ್ನು ನೋಡ್ತೇವೆ. ಇನ್ನೊಂದು ಕ್ರೈಸೋಪರ್ಲಾ ಅಂತೇಳಂತಕ್ಕಂಥ ಒಂದು ಕೀಟನಾಶಕ ಕೀಟ ಬರ್ತದೆ. ಇದಕ್ಕೆ ನೈಸರ್ಗಿಕ ಶತ್ರು ಅಂತ ಹೇಳ್ತೇವೆ. ಈ ಕ್ರೈಸೋಪರ್ಲಾ ಕೀಟವು ತನ್ನ ಮರಿ ಹುಳುಗಳು
ಆಮೇಲೆ ಇದು ಪ್ರೌಢ ಕೀಟಗಳನ್ನು ಕೂಡ ಈ ಕೀಡೆಗಳನ್ನು ಹೆಕ್ಕಿ ತಿಂದು ಅದರಲ್ಲಿ ನಾಶ ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ. ಇನ್ನೊಂದು ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂತಂದರೆ ಪೆಂಟಾಟೋಮಿಡ್ ಬಗ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ರೆಡ್ವಿಡ್ ಬಗ್ ಅಂತೇಳಿ ಕರೀತಾರೆ. ಇದಕ್ಕೆ ಒಂದು ದುಂಬಿ ಅಥವಾ ಇದು ಮೆಕಳಿ ಅಂತೇಳಿ ಸಾಮಾನ್ಯವಾಗಿ ರೈತರು ಕರೀತಾರೆ. ಇದು ಏನು ಮಾಡ್ತದಪ್ಪ ಅಂದರೆ ಕೀಡೆಗಳನ್ನು ಹುಡುಕಿ ಅದರಲ್ಲಿ ಚುಚ್ಚಿ ತನ್ನ ಬಾಯಿಂದ ರಸವನ್ನು ಹೀರೋದರಿಂದ ಕೀಡೆಗಳು ಅಲ್ಲೇ ನಾಶ ಆಗ್ತದೆ. ಭಾಳಷ್ಟು ಮುಖ್ಯವಾಗಿ ನಾವು ನೈಸರ್ಗಿಕ ಶತ್ರು ಇಲ್ಲಿ ಕಾಣೋದಪ್ಪ ಅಂತೇಳಿ ಶಿವನ ಕುದುರೆ ಅಂತೇಳಿ ಕರೀತಾರೆ, ಇಂಗ್ಲೀಷ್ನೊಳಗೆ ಪ್ರೇಯಿಂಗ್ ಮ್ಯಾಂಟಿಸ್ ಅಂತೇಳಿ ಕರೀತಾರೆ. ಇಂಥ ಒಂದು ಈ ಕೀಡೆಗಳು ಪ್ರೇಯಿಂಗ್ ಮ್ಯಾಂಟಿಸ್ ಅಥವಾ ಶಿವನ ಕುದುರೆ ಪ್ರತಿದಿನಕ್ಕೆ ಒಂದು 30 ಕೀಡೆಗಳನ್ನು ತಿಂತಕ್ಕಂಥ ಒಂದು ಸಾಮರ್ಥ್ಯ ಇದರಲ್ಲಿದೆ. ಇಂಥ ಕೀಡೆಗಳು ನಮ್ಮಲ್ಲಿ ಜಾಸ್ತಿ ಇದ್ದವಪ್ಪ ಅಂದರೆ, ನಮ್ಮ ಹೊಲದಲ್ಲಿ ಜಾಸ್ತಿ ಇದ್ದವು ಅಂತಂದರೆ ನಾವು ಯಾವುದೇ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋಂಗಿಲ್ಲ. ರೈತರು ಇನ್ನೊಂದು ಸಲ ಗಮನ ಇಟ್ಕೋಬೇಕು. ಕೀಟನಾಶಕಗಳು ಯಾವಾಗ ಸಿಂಪಡಣೆ ಮಾಡಬೇಕು ಅಂದರೆ ಪ್ರತಿ ಒಂದು ಗಿಡದಲ್ಲಿ 2 ತತ್ತಿ ಅಥವಾ 1 ಮರಿ ಹುಳುಗಳ ಕಂಡು ಮಾತ್ರ ಸಿಂಪಡಣೆ ಮಾಡಬೇಕು. ಇಲ್ಲ ಅಂದರೆ ನೈಸರ್ಗಿಕವಾಗಿ ಇಂಥ ಕೀಟಗಳಿಂದ ನಿರ್ವಹಣೆ ಆಗ್ತದೆ. ಎಲ್ಲರಿಗಿಂತ ಮುಖ್ಯವಾಗಿ ಪಕ್ಷಿಗಳಿಂದ ಭಾಳಷ್ಟು ಒಂದು ಕೀಟಗಳ ನಿರ್ವಹಣೆ ಆಗ್ತಿರ್ತೈತೆ. ಆದ್ದರಿಂದ ಕವಲು ಹೊಡೆದ ಟೊಂಗಿಗಳನ್ನು ಪ್ರತಿ ಎಕರೆಗೆ ಒಂದು 10ರಂತೆ ನಾವು ಹೂವಾಡುವ ಒಂದು ಸಂದರ್ಭದಲ್ಲಿ ಹಾಕಿದೆವಪ್ಪ ಅಂತಂದರೆ ಸಾಕಷ್ಟು ಪಕ್ಷಿಗಳು ಕೂಡಲಿಕ್ಕೆ ಆಶ್ರಯ ಆಗ್ತದೆ. ಇಂಥ ಪಕ್ಷಿಗಳು ಕೀಡಿಗಳನ್ನು ಹೆಕ್ಕಿ ತಿನ್ನೋದರಿಂದ ಈ ರೈತರಿಗೆ ಆಗ್ತಕ್ಕಂಥ ಹಾನಿಯನ್ನು ತಡೆಗಟ್ಟಬಹುದು. ಆಮೇಲೆ ನಾವು ಅನಾವಶ್ಯಕವಾಗಿ ಕೀಟನಾಶಕಗಳ ಸಿಂಪಡಣೆ ಮಾಡದೇ ಇರೋದ್ರಲ್ಲಿ ಇಂಥ ನೈಸರ್ಗಿಕ ಶತ್ರುಗಳು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗ್ತವೆ. ನಮ್ಮ ಆರೋಗ್ಯಕ್ಕೂ ಆಮೇಲೆ ಪರಿಸರದ ಆರೋಗ್ಯಕ್ಕೂ ಒಂದು ರೀತಿಯಿಂದ ಒಳ್ಳೆಯದಾಗಿರ್ತೈತಿ ಅಂತೇಳಿ ಹೇಳ್ಬೋದು.